ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರೈತಜನ್ಯ ಮನೋಹರ. ರೈತಜನ್ಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ದೀರಾ ಮತ್ತು ಸಾಕಷ್ಟು ಜನ ರೈತರ ಜೊತೆ ನಾನು ಪ್ರತಿನಿತ್ಯ ಮಾತಾಡ್ತಾ ಇದ್ದೀವಿ. ಇವತ್ತು ನಮ್ಮ ಭಾಗದಲ್ಲಿ ನಮ್ಮ ರೈತರು ಶುಂಠಿ ಮತ್ತು ಬೇರೆ ತರಕಾರಿ ಬೆಳೆಗಳೆಲ್ಲ ಮಾಡ್ತಾರೆ. 25 ಆರೆಂಜಲ್ಲಿ ಹೋಗ್ತಾ ಇದ್ದೀವಿ. ಮತ್ತು ಅಂತರ ನಾವು ಕಾದು ಇಟ್ಕೊಂಡ್ರೆ ಅಂತನ ನಾವು ಬ್ಯಾಲೆನ್ಸ್ ಮಾಡೋದಾದರೆ ಶುಂಠಿನ ಇಳುವರಿನ ಯಾವ ಥರ ಹೆಚ್ಚಿಸ್ಕೊಬೋದು ಮತ್ತು 20 ಮೂಟೆನ ಹಾಕಿದ್ರೂ ಅಂತರ ಮುಖ್ಯವಾಗಿ ನಾವು ಅಂತರನ ಯಾವ ಥರ ಮೇಂಟೈನ್ ಮಾಡಿ ಗಾಳಿ ಬೆಳಕನ್ನು ನಾವು ಯಾವ ಥರ ಅದ್ರ ಬೆಳೆಗೆ ಕೊಡ್ತೀವಿ ಅನ್ನೋದು ಅದು ಸಹ ಒಂದು ಫುಡ್ ಇದ್ದಂಗೆ. ಅದ್ರ ಬಗ್ಗೆ ನಮ್ಮ ಶೇಖರ್ ಅವರು ಶುಂಠಿನ ಯಾವ ಜಿಗ್ಜಾಕಲ್ಲಿ ಯಾವ ಥರ ನಾಟಿ ಮಾಡೋದು ಅಂತ ಹೇಳಿ ಅವ್ರು ನಿಮಗೆ ತಿಳಿಸ್ಕೊಡ್ತಾರೆ. ದಯವಿಟ್ಟು ರೈತಜನ್ಯ ಸಾಮಾನ್ಯ ರೈತನ ಸಾಮಾನ್ಯ ಧ್ವನಿಯನ್ನು ಸಮಾಜದ ಮುಖ್ಯವಾಹಿನಿಗೆ ತಿಳಿಸುವಂಥ ಸಾಕಷ್ಟು ಕೆಲಸಗಳು ಮಾಡ್ತಾ ಇದೆ. ದಯವಿಟ್ಟು ಇದ್ರ ಉಪಯೋಗವನ್ನು ಪಡ್ಕೊಳ್ಳಿ ಸರ್. ಶುಂಠಿನ ಯಾವ ಥರ ಬಿತ್ತನೆ ಮಾಡಬೇಕು ಖಂಡಿತ ಸರ್ ತಿಳಿಸ್ಕೊಡೋಣ. ಅದಕ್ಕೆ ಬೇಕಾದಂಥ ಯಾಕಂದರೆ ಕೆಲವೊಂದು ಬೇಸಾಯ ಪದ್ಧತಿಗಳನ್ನ ನಾವು ಸಹ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಿಮ್ಮ ಮುಖಾಂತರ ರೈತರಿಗೆ ಯಾವ ಥರ ಮಾಡ್ಬೋದು ಏನು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡಿ. ಖಂಡಿತ ತಿಳಿಸ್ಕೊಡೋಣ. ನಮಸ್ಕಾರ ಸ್ನೇಹಿತರೆ, ಇದುವರೆಗೂ ರೈತ ಧ್ವನಿಯಲ್ಲಿ ಸುಮಾರು ಪ್ರೋಗ್ರಾಮ್ ಕೊಟ್ಟಿದ್ದೀವಿ, ಸುಮಾರು ಕಾರ್ಯಕ್ರಮಗಳಲ್ಲಿ ಎಲ್ಲರೂ ನೋಡಿದ್ದೀರಾ. ಅತಿ ಹೆಚ್ಚು ಶುಂಠಿ ಬೆಳೆಗಾರನೇ ಈ ಸತಿ ಫೋನ್ ಮಾಡಿರೋದು. ಆಮೇಲೆ ನಮ್ಮ ಉತ್ತರ ಕರ್ನಾಟಕ ಭಾಗದಿಂದ ಬಾದಾಮಿ ಆಗಿರ್ಬೋದು, ಬಾಗಲಕೋಟೆ ಡಿಸ್ಟಿಕ್ ಆಗಿರ್ಬೋದು, ಅಥವಾ ಯಾದಗಿರಿ ಆಗಿರ್ಬೋದು, ಅಲ್ಲಿಂದ ಸುಮಾರು ಕಾಲ್ಗಳು ಮಾಡಿದ್ದಾರೆ ರೈತರುಗಳು. ಇದುವರೆಗೂ ನೀವು ಕೇಳ್ತಿದ್ರೆ ಸರ್ ಬಿತ್ತನೆ ಬೀಜನ ಹೆಂಗೆ ಬಿತ್ತನೆ ಮಾಡಬೇಕು, ಶುಂಠಿ ಬೆಳೆ ಹೆಂಗೆ ಮಾಡಬೇಕು ಅಂತ ಕೆಲವ್ರು ಮಾಹಿತಿಯೇ ಇಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟು ಶುಂಠಿನ ಯಾವ ರೀತಿ ಬಿತ್ತನೆ ಮಾಡಬೇಕು, ಭೂಮಿನ ಹೆಂಗೆ ಅದ ಮಾಡ್ಕೋಬೇಕು ಅನ್ನೋದನ್ನ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ಈ ಮುಂಚೆ ಯಾರು ಶುಂಠಿ ಮಾಡ್ತಿದ್ರೆ ಬೆಳೆಗಾರರು ಅವರು ಇದನ್ನು ತಿಳಿಸ್ಕೊಂಡು ಫಾಲೋಅಪ್ ಆಗಿ ಒಂದು ಸ್ವಲ್ಪ. ಯಾಕಂತಂದರೆ ತುಂಬ ಶುಂಠಿ ಕೊಳೆ ರೋಗ ಬರ್ತಿದೆ. ಪ್ರತಿಯೊಬ್ಬರು ಹೇಳೋದಷ್ಟೇ ಕಡಿಮೆ ಖರ್ಚಲ್ಲೇ ಶುಂಠಿ ಬೆಳೆ ಮಾಡ್ಬೋದು. ಅದನ್ನು ಇವತ್ತೇನು ಮಾಡಿದ್ದೀರಾ ಅಂತಂದರೆ ನೀವು ನಮ್ಮ ಕೇರಳ ಕಡೆಯಿಂದ ಬಂದಿರೋಂಥ ನಾನು ಮಾತು ನಂಬ್ಕೊಂಡು ಕೇರಳದಿಂದ ತಂದು ಔಷಧಿ ಹೊಡಿತಿದ್ದೀರಾ. ಹುಣಸೂರು, ಪಿರಿಯಾಪಟ್ಟಣ, ಆಮೇಲೆ ನಂಜನಗೂಡು ಭಾಗದಲ್ಲೆಲ್ಲ ನೋಡಿದ್ರೆ ಅತಿ ಹೆಚ್ಚು ಕೇರಳದಿಂದ ಔಷಧಿ ತಂದು ಹೊಡಿತಿದ್ದೀರಾ. ಅಷ್ಟು ಔಷಧಿ ಖರ್ಚು ಮಾಡಿದ್ರು ರಿಟರ್ನ್ ಸಿಗೋಕ್ಕಾಗ್ತಿಲ್ಲ. ಈಗ ರೀಸೆಂಟಾಗಿ ಒಂದು 15 ಡೇಸ್ ಬ್ಯಾಕಲ್ಲಿ ನಮ್ಮ ಹಾಸನಿಂದ ಒಬ್ಬರು ಕಂಡಕ್ಟರ್ ಫೋನ್ ಮಾಡಿದ್ರು. ಅವ್ರು ಬೆಂಗಳೂರಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. 18 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್ ಶುಂಠಿ ಮಾಡಿ 5 ಎಕರೆಲ್ಲೇ. ಖಂಡಿತ ಸರ್ ಈ ವರ್ಷ ನಿಮ್ಮನ್ನು ನಂಬ್ಕೊಂಡೇನೋ ಶುಂಠಿ ಮಾಡಬೇಕು ಅಂತೇಳಿ ಮಾತಾಡಿದ್ರು. ಯಾಕೆ ಮಾತಾಡಿದ್ರು ಅಂತ ನಾನು ನೆಕ್ಸ್ಟು ಮನೋಹರ್ ಅವ್ರು ಹೇಳ್ಕೊಡ್ತಾರೆ ನಿಮ್ಗೆ. ಯಾಕೆ ಮಾತಾಡಿದ್ರು, ಏನೇನಿತ್ತು ಅಂತ ಅದು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ, ಅವ್ರು ಹೇಳ್ತಾರೆ ಅದ್ರ ಬಗ್ಗೆ. ಈ ಕಾರ್ಯಕ್ರಮದಲ್ಲಿ ಮೇನಾಗಿ ಶುಂಠಿನ ಬಿತ್ತನೆ ಹೆಂಗೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಆಗಿ ಈಗ ನಮ್ಮಲ್ಲಿರೋಂಥ ಶುಂಠಿ ಬೀಜಗಳನ್ನು ಇದೇನಿದೆಯಲ್ಲ ಇದನ್ನು ಫಸ್ಟು ನಾವು ಕೊಡೋಂಥ ಟ್ರೈಗ್ರೀನು ನೆಮೋಟೆಕ್ಸನ್ನು 24 hours ಅವುಗಳನ್ನ ನೆನಾಕಿ ಒಂದು ಡ್ರಮ್ಮಲ್ಲಿ ಜೀವಾಣುಗಳು ತುಂಬ ಅತಿ ಹೆಚ್ಚಾಗಿ ರೈಸ್ ಆಗ್ತವೆ. ರೈಸ್ ಆದಮೇಲೆ ಈ ಶುಂಠಿ ಗೆಡ್ಡೆಗಳನ್ನ ತೊಗೊಂಡೋಗಿ ಟ್ರೈಗ್ರೀನು ನೆಮೋಟೆಕ್ಸ್ ಏನು ಕೊಟ್ಟಿರ್ತೀವಲ್ಲ ಅದನ್ನು ಎಜ್ಜಿ ಅರ್ಧ ಗಂಟೆ ಅದರಲ್ಲಿ ನೆನಾಕಿ ನೆನ್ಕೊಂಡ್ಮೇಲೆ ಏನಾಗುತ್ತೆ ಇದ್ರೊಳಗಡೆ ಎಲ್ಲ ಜೀವಾಣುಗಳು ರೈಸ್ ಆಗ್ತವೆ, ಶುಂಠಿ ದಪ್ಪ ಆಗ್ತದೆ. ಅಂದರೆ ಡ್ರೈ ಆಗಿರೋ ಶುಂಠಿ ದಪ್ಪ ಆದಮೇಲೆ ಈ ಥರ ಮೊಳಕೆ ಬರಬೇಕು. ಮೊಳಕೆ ಬಂದ ಮೇಲೆ ಪ್ಲ್ಯಾಂಟಿಂಗ್ ತನ್ನಿ. 15 ದಿವಸ ಆದಮೇಲೆ ಪ್ಲ್ಯಾಂಟಿಂಗ್ ಮಾಡ್ರೆ 15 ದಿವಸ ನೆಳ್ಳಲ್ಲೇ ಮಡಿಗೆ. ಪ್ಲ್ಯಾಂಟಿಂಗ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತಂದರೆ ಈಗ ಆಲ್ರೆಡಿ ನಾವು ನಿಮ್ಗೆ ಹೇಳಿದ್ದೀವಿ, ಏನೋ ಒಂದು ಎಕರೆಗೆ 5 ಲೋಡು ದನಿನ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ, 1 ಲೋಡು ಕೋಳಿ ಗೊಬ್ಬರ ಹೊಡೀರಿ ಅಂತ ಹೇಳಿದ್ದೀವಿ. ಕೋಳಿ ಗೊಬ್ಬರನ ಭೂಮಿಯೆಲ್ಲ ಇಟ್ಟಾಡಿ ಮಲ್ಚ್ ಮಾಡಿ ಅಂದರೆ ರೋಟ್ರಿ ಹೊಡೆದು ಲೆವೆಲ್ ಮಾಡಿ ಭೂಮಿನ ಈ ಥರ ಲೆವೆಲ್ ಆಗಬೇಕು. ಲೆವೆಲ್ ಆದಮೇಲೆ 1 ಅಡಿಗೆ 1 ಸಾಲು ಬರಬೇಕು. 1 ಅಡಿಗೆ 1 ಸಾಲು ಯಾವ ರೀತಿ ಬರಬೇಕು ಅಂತಂದರೆ ತಮ್ಮಪ್ಪಲ್ಲಿ ಇಲ್ಲಿ 1 ಅಡಿಗೆ ಸಾಲು ಬಗ್ ಮಾಡು ಇನ್ನೂ ಬಗ್ ಮಾಡೋದು ಇದ್ರನ್ನ ಕಿಲೊಂದು ಬಗ್ ಮಾಡು ಹಂಗೆ ಬಗ್ ಮಾಡು. ಇಲ್ಲಿ ನಾರ್ಕ್ ಬಗ್ ಮಾಡು ಸಾಕು. ಹಾಂ ಸ್ಟ್ರೈಟಾಗಿ ಹೋಗು. ಇದೊಂಚೂರು ಹಂಗೆ ಬಗ್ ಮಾಡಿ. ಈ ರೀತಿ ನಿಮ್ಮ ಭೂಮಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಏನು ಕೋಳಿ ಗೊಬ್ಬರ ಕೊಟ್ಟಾದ್ಮೇಲೆ ರೋಟ್ರಿ ಆದಮೇಲೆ ಭೂಮಿನ ಈ ಥರ ಅದಾಗಿರ್ತದೆ. ಏನೋ ಒಂದು ರೋಟ್ರಿ ಹೊಡೆದು ಲೆವೆಲ್ ಮಾಡಿರ್ತೀವಿ. ಲೆವೆಲ್ ಆಗಿರೋಂಥ ಭೂಮಿನ ಈ ಥರ ವಾಳೆ ಮಾಡಿ 1 ಅಡಿಗೆ 1 ವಾಳೆ ಮಾಡಾದ್ಮೇಲೆ ಈ ಥರ ಶುಂಠಿ ನಾವೇನು ಬೀಜೋಪಚಾರ ಮಾಡಿರೋಂಥ ಬಿತ್ತನೆ ಗೆಡ್ಡೆಗಳು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಪ್ರತಿ ಒಂದು ಗೆಡ್ಡೆಯಲ್ಲೂ 3 ರಿಂದ 4 ಕಣ್ಣು ಇರಬೇಕು. ಈಗ ನಮ್ಮ ಫಾರಿನ್ ಕಂಟ್ರಿಲೆಲ್ಲ ನೋಡೋದಾದ್ರೆ ಬರೀ 2 ಗ್ರಾಮಲ್ಲೇ ಶುಂಠಿ ಹಾಕಿ ಇಳುವರಿ ತೆಗಿತಾರೆ. ಅವ್ರು ಯಾವ್ದು ಅಂತಂದರೆ ಕೋಕೋಫಿಟಲ್ಲಿ ಹಾಕಿ 1 ಮಂತು ಅದನ್ನು ಟಿಶ್ಯೂ ಕಲ್ಚರಲ್ಲಿ ಮಾಡಿ ಗಿಡನೇ ತಯಾರು ಮಾಡಿ ತಂದು ಹಾಕ್ತಾ ಇರೋದು ಅವರು. ಬಟ್ ನಮ್ಮ ಇಂಡಿಯಾದಲ್ಲಿ ಆ ಥರ ಕಲ್ಚರ್ ಇನ್ನೂ ಬಂದಿಲ್ಲ. ಬರೋದಕ್ಕೆ ಮುಂಚೆ ನೋಡೋಣ ಮುಂದೆ ಇನ್ನೂ ಏನೇನು ಟೆಕ್ನಾಲಜಿಗಳು ಬರ್ತಾವ ಮಾಡ್ಬೋದು. ಇದನ್ನು ಏನು ಮಾಡಬೇಕು ಅಂತಂದರೆ ಈ ಥರ ಒಳೆ ಮಾಡಿದಾದ್ಮೇಲೆ ದಯವಿಟ್ಟು ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಕಡಲೆಕಾಯಿ ಹಿಂಡಿ ಜೊತೆ ಈ ಥರ ಸಾಲ್ಗೆ ಹಾಕಿ, ಸಾಲುಗಳಿಗೆ ಬೇವಿನ ಹಿಂಡಿ, ಕಡಲೆಕಾಯಿ ಹಿಂಡಿ, ಹೊಂಗೆ ಹಿಂಡಿ ಹಾಕಾದ್ಮೇಲೆ ಅದೇನಾಗುತ್ತೆ ಅಂತಂದರೆ ನಾವು ಅತಿ ಹೆಚ್ಚು ಏನು ಕೊಳೆ ರೋಗ ಅಂತ ಹೇಳ್ತಿದ್ದೀರಲ್ಲ, ಈ ಬೇವಿನ ಹಿಂಡಿ ಈಟ್ ಕೊಡುತ್ತೆ, ಹೊಂಗೆ ಹಿಂಡಿನೂ ಈಟ್ ಕೊಡುತ್ತೆ, ಕಡಲೆಕಾಯಿ ಹಿಂಡಿಯಲ್ಲಿ ನ್ಯೂಟ್ರಿಷನ್ ಅಂಶ ಇರುತ್ತೆ. ಶುಂಠಿಗೆ ಬೇಕಾಗಿರೋದು ಅತಿ ಹೆಚ್ಚು ನ್ಯೂಟ್ರಿಯೆಂಟ್ಗಳು ಬೇಕು.
ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ರಿ. ಶುಂಠಿ ಮಾಡಿದ್ಮೇಲೆ ಏಕೆ ಇನ್ನೊಂದು ಕ್ರಾಪ್ ಮಾಡೋಕ್ಕಾಗಲ್ಲ ಅಂತಂದರೆ, ಶುಂಠಿ ತನ್ನ ಭೂಮಿಯಲ್ಲಿರೋಂಥ ನ್ಯೂಟ್ರೋಜನ್ನ ಜಾಸ್ತಿ ಎಳಿತದೆ. ನ್ಯೂಟ್ರೋಜನ್ ಅಂದರೆ ಎಲ್ಲ ಥರದ 14 ಪೋಷಕಾಂಶಗಳನ್ನ ಜಾಸ್ತಿ ತಗೊಂತದೆ. ಅದರಲ್ಲೂ NPK ಖಂಡಿತ ಬ್ಯಾಲೆನ್ಸ್ ಮಾಡಲೇಬೇಕು. ಶುಂಠಿ ನೀವು ರಂಜಕ, ಪೊಟ್ಯಾಶು, ಸಸಾರಜನಕ ಕೊಟ್ಟರೆ ಶುಂಠಿ ಬೆಳೆ ಚೆನ್ನಾಗಾಗೋದು. ಅಂದರೆ ಇದು ಆರ್ಗ್ಯಾನಿಕಲ್ಲೂ ಸಿಗುತ್ತೆ, ನೀವು ರಾಸಾಯನಿಕವಾಗೂ ಬೇಕಾದ್ರೂ ಮಾಡುವಂಥ ರೈತರುಗಳಿದ್ರೆ ರಾಸಾಯನಿಕನೂ ಮಾಡುವಂಥದ್ದು. ಈಗ ಶುಂಠಿನ ಏನು ನಾವು ಬೀಜೋಪಚಾರ ಮಾಡಿದ್ದೀವಲ್ಲ, ಈ ಶುಂಠಿನ ಜಿಗ್ಜಾಗ್ ಟೈಪಲ್ಲಿ ಹಾಕಿ, ಒಂದು ಅಡಿಯಲ್ಲಿ ಜಿಗ್ಜಾಗ್ ಟೈಪಲ್ಲಿ ಹಾಕಿ. ಯಾಕೆ ಅಂತಂದರೆ ಒಂದರಿಂದ ಒಂದಕ್ಕೆ ಅಂತರ ಸಿಗುತ್ತೆ. ಅಂತರ ಸಿಕ್ಕಾದ್ಮೇಲೆ ಶುಂಠಿ ಬೆಳವಣಿಗೆ ಚೆನ್ನಾಗಾಗುತ್ತೆ. ನೋಡ್ರಿ, ಇದು ಈ ಥರ ಹಾಕಿದ್ಮೇಲೆ ಈ ಥರ ಜಿಗ್ಜಾಕಲ್ಲಿ ಹಾಕಿ ಶುಂಠಿಗಳನ್ನ ಇನ್ನೊಂದು ಹೇಳ್ಕೊಡು. ಕಟ್ ಮಾಡಿರೋ ಚಿಕ್ಕ ಇದು ನೋಡ್ರಿ, ಕೊಡವ ಎತ್ತು ಕುಡಿತ ಬೇಡ 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 ನೋಡ್ರಿ, ಈ ಥರ ಎಲ್ಲ ಜಿಗ್ಜಾಕಲ್ಲಿ ಹಾಕಿ ಶುಂಠಿಗಳನ್ನ. ಅಂದರೆ ನೀವು ಹಿಂಡಿಗಳು ಎಲ್ಲ ಕೊಟ್ಟಾದ್ಮೇಲೆ ಇದೊಂದು ಸ್ವಲ್ಪ ಲೆವೆಲ್ ಬರುತ್ತೆ. ಭೂಮಿ ಲೆವೆಲ್ ಬಂದಾದ್ಮೇಲೆ ಇಷ್ಟು ಲೆವೆಲ್ ಬರುತ್ತೆ. ಇಷ್ಟು ಲೆವೆಲ್ಗೆ ಹಾಕಿ ಮತ್ತೆ ಅಗೇನ್ ಈ ಥರ ಮಣ್ಣನ್ನು ಇದನ್ನು ಮಾಡಿ ಮಣ್ಣಾಕು ಶಂಕರಪ್ಪ ಅಂತ ಮಣ್ಣಾಕು ಆಮೇಲೆ ಎತ್ಕೊಂಡು ಈ ಥರ ಮಣ್ಣು ಮುಚ್ಚಿಬಿಡಿ. ಮಣ್ಣು ಮುಚ್ಚಿ ಲೆವೆಲ್ ಆಗುತ್ತೆ. ಲೆವೆಲ್ ಆದಮೇಲೆ ಅಗೇನ್ ನಿಮಗೆ 45 ಡೇಸ್ಗೆ ಇನ್ನೊಂದ್ಸತಿ ಮಣ್ಣು ಕೊಡಬೇಕಾಗುತ್ತೆ. ಶುಂಠಿ ಮೊಳಕೆ ಬರಬೇಕು. ಮೊಳಕೆ ಬರೋದಕ್ಕೆ ಅತಿ ಹೆಚ್ಚು ಟೆಂಪ್ರೇಚರ್ ಹೀಟ್ ಇರಬೇಕು. ಯಾಕೆ ಹೀಟ್ ಇರಬೇಕು ಅಂತಂದರೆ, ನಿಮಗೆ ಮೊಳಕೆ ಜಾಸ್ತಿ ಬರಬೇಕು ಅಂದರೆ ಅದು ಶುಂಠಿ ಗಬೆ ಇದ್ದಷ್ಟು ಒಳಗಡೆ ಗಬೆ ಜಾಸ್ತಿ ಮೊಳಕೆ ಜಾಸ್ತಿ ಬರ್ತದೆ, ಅಂದರೆ ಮರಿಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ. ಯಾಕೆ ಎಲ್ಲರೂ ಫೆಬ್ರವರಿಗೆ ಪ್ಲಾಂಟಿಂಗ್ ಮಾಡಿರಿ ಅಂತ ಹೇಳ್ತಿದ್ದೀವಿ ಅಂತಂದರೆ, ಮ್ಯಾಕ್ಸಿಮಮ್ ಶುಂಠಿಗೆ ಏನಿಲ್ಲ ಅಂತಂದ್ರೆ ಒಂದು 6-7 ತಿಂಗಳಾದ್ರೆ ಅಟ್ಲೀಸ್ಟ್ ನೀವು ಮಾರ್ಕೊಳಕ್ಕಾದ್ರೂ ಒಂದು ಲೆವೆಲ್ಗೆ ಶುಂಠಿ ಬೆಳವಣಿಗೆ ಆಗಿರ್ತದೆ, ಡೆವಲಪ್ಮೆಂಟ್ ಆಗಿರ್ತದೆ. ಹಂಗಾಗಿ ನಿಮ್ಗೆ ಹೇಳೋದೇನಂತಂದರೆ, ಬೇಗನೆ ಶುಂಠಿ ಬಿತ್ತನೆ ಮಾಡ್ಕೊಳ್ಳಿ. ತುಂಬ ನೀವು ಆಗಸ್ಟಿಂದ ಆಚೆಗೆ ಮಳೆ ಜಾಸ್ತಿ ಆಗುತ್ತೆ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಹೆವಿ ಮಳೆ ಆಗಿ ತಿಂಗಳಿಗಟ್ಟಲೆ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಖಂಡಿತ ಕೊಳೆ ರೋಗ ಬಂದೇ ಬರ್ತದೆ. ಯಾಕಂದರೆ ನೀರುಗಳು ಬಸ್ತೋಗೋ ರೈತರುಗಳು ವ್ಯವಸ್ಥೆ ಮಾಡ್ಕೊಳ್ಳಿ. ಸೂರ್ಯ ಹುಟ್ಟೋದ್ರ ಕಡೆ ಮುಳುಗೋದ್ರ ಕಡೆ ಸಾಲಿರಲಿ, ಆ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ನೆಕ್ಸ್ಟು ಶುಂಠಿ, ಈಗ ನಾವು 1 ಅಡಿ ಬೆಡ್ ಮಾಡಿದ್ದೀವಿ. 1 ಅಡಿ ಆದಮೇಲೆ ಈ ಶುಂಠಿ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ 2 ಅಡಿ ಅಂತರ ಇರಲಿ. ಮಿನಿಮಮ್ ಅಂದರೆ 1.5 ಅಡಿ ಬಿಡಲೇಬೇಕು. ಏನಕ್ಕಪ್ಪ ಅಂತಂದರೆ, ಈ ಥರ ಸಾಲು ಬಗ್ದು ಶುಂಠಿಗೆ ಬೆಡ್ ಮಾಡೋದಕ್ಕೆ ಅಂತರ ಬೇಕೇ ಬೇಕು. ಅಂತರ ಕೊಟ್ಟಾದ್ಮೇಲೆ ಒಂದು 10 ಅಡಿಗೊಂದು ಮತ್ತೆ ಕಟಿಂಗ್ ಮಾಡಿ ಮೇಲಿಂದ ನೀರು ಹೋಗೋ ಥರ ವ್ಯವಸ್ಥೆ ಮಾಡ್ಕೊಳ್ಳಿ. ಬ್ಯಾಚಸ್ನು ಒಂದು 10 ಅಡಿ ಗ್ಯಾಪ್ ಮಾಡಿ ಬ್ಯಾಚ್ ಮಾಡಿ. ಈ ಥರ ಶುಂಠಿ ಬಿತ್ತನೆ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೊಂಡು ಮಾಡಿ. ಆಮೇಲೆ ಶುಂಠಿಲಿ ಇನ್ನೊಬ್ರು ಕೇಳ್ತಿದ್ರು, ಈಗ ಸರ್ ಸೊಪ್ಪು ಚೆಲ್ಬೋದಾ ಅಂತ ಕೇಳಿದ್ರು ಕೆಲವು ರೈತರು. ಮಾಡಂಗಿದ್ರೆ ಮಾಡ್ಬೋದು. ಆದಷ್ಟು ಇಂಟರ್ ಕ್ರಾಪ್ಗೆ ಒಂದು ಸ್ವಲ್ಪ ಕಾನ್ಸೆಪ್ಟ್ ತೊಗೊಂಡ್ರೆ ಇಂಟರ್ ಕ್ರಾಪ್ ಚೆನ್ನಾಗಿ ಬರುತ್ತೆ. ಎಲ್ಲ ರೈತರಿಗೂ ಹೇಳ್ಕೊಳ್ಳೋದು ಇಷ್ಟೇ, ಶುಂಠಿಯಲ್ಲಿ ಇನ್ಕಮ್ ಇದೆ ಇಲ್ಲ ಅಂತಲ್ಲ, ಬಟ್ ಅದನ್ನು ನೀವು ರಾಸಾಯನಿಕ ಮಾಡೋದನ್ನ ಕಮ್ಮಿ ಮಾಡಿ ಆರ್ಗ್ಯಾನಿಕಲ್ ಮಾಡಿ ತುಂಬ ಇಳುವರಿ ತೆಗಿಬೋದು, ಖರ್ಚು ಕಡಿಮೆ ಮಾಡ್ಬೋದು. ಜೀವಾಮೃತಗಳನ್ನ ಅಪ್ಲೈ ಮಾಡಿ. ಆಮೇಲೆ ಈ ಟ್ರೈಕೋಡರ್ಮಾ, ಸೂಡೋಮೋನಾಸು ಇಂಥದನ್ನ ಅತಿ ಹೆಚ್ಚು ಭೂಮಿಗೆ ಸೇರಿಸಿ. ಯಾಕೆಂತಂದರೆ ಜೀವ ನಿರೋಧಕಗಳು ಜಾಸ್ತಿ ಆದರೆ ಈ ಕೊಳೆ ರೋಗ ಆಗಿರ್ಬೋದು ಅದನ್ನು ಕಡಿಮೆ ಮಾಡ್ತದೆ. ಆಮೇಲೆ ಕ್ವಾಲಿಟಿ ಜಾಸ್ತಿ ಆಗ್ತದೆ. ನಿಮಗೆ ಶುಂಠಿ ಕ್ವಾಲಿಟಿ ಹೆಂಗೆ ಜಾಸ್ತಿ ಆಗುತ್ತೆ ಅಂತಂದರೆ, ನಮ್ಮ ದೇಹದಲ್ಲಿ ಹೆಂಗೆ ಉತ್ತಮವಾದ ಜೀವ ನಿರೋಧಕಗಳಿದ್ರೆ ರೋಗಗಳಾಗಲಿ ಇನ್ನೊಂದಾಗಲಿ ಬರ್ದಿರ ಹೆಂಗೆ ನಾವು ಹೆಚ್ಚು ಕಾಲ ಬಾಳ್ತೀವೋ ಆ ರೀತಿ ಶುಂಠಿಗೆ ಒಂದು ಲೈಫ್ ಬರುತ್ತೆ. ಆಮೇಲೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಈಗ ನೆಕ್ಸ್ಟಿಂದ ಈಗ ಮನೋಹರ್ನಾಗಿ ಆಲ್ರೆಡಿ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಮ್ಗೆ ಸಂಪೂರ್ಣ ಆರ್ಗ್ಯಾನಿಕಲ್ ಬೆಳೆದಿರೋಂಥ ಶುಂಠಿನೇ ಕೊಡಿಸ್ಕೊಡಿ ಸರ್, ನಾವು ಪ್ರತಿ ವರ್ಷವೂ ಇಷ್ಟು ಟನ್ನ ತಗೊತೀವಿ ಅಂತ ಹೇಳ್ತಿದ್ದಾರೆ. ಈಗ ಅವರು ಎಲ್ಲ ರೈತರಿಗೂ ಕೇಳ್ಕೊಳ್ಳೋದಿಷ್ಟೇ, ನೀವು ಎಕ್ಸ್ಪೋರ್ಟ್ ಮಾಡೋದು ಬಿಡೋದು ಸೆಕೆಂಡ್ರಿ ಅದನ್ನು, ಬಟ್ ಅಟ್ಲೀಸ್ಟ್ ನಿಮ್ಮ ಭೂಮಿನ ಉಳಿಸ್ಕೊಂಡು ನೀವು ಬೆಳೆಯೋಂಥ ಸಮೃದ್ಧವಾಗಿ ಬೆಳೀತಿರೋಂಥ ಶುಂಠಿನೇ ಆಗ್ಬೋದು ಅಥವಾ ಎಲ್ಲ ಥರ ತರಕಾರಿಗಳಾಗಿರ್ಬೋದು, ಬೆಳೆಗಳಾಗ್ಬೋದು, ಅದನ್ನು ವಿಷಮುಕ್ತವಾಗಿ ಬೆಳೀರಿ ಆದಷ್ಟು. ಈಗ ಆಲ್ರೆಡಿ ಸಮಾಜ ತುಂಬ ಕೆಟ್ಬಿಟ್ಟಿದ್ದೀವಿ ನಾವು. ಏನು ತಿಂತಿರೋ ಫುಡ್ಗಳಾಗಿರ್ಬೋದು ಅಥವಾ ನಮ್ಮ ಆಹಾರಗಳಾಗಿರ್ಬೋದು ಎಲ್ಲ ಥರನೂ ಕೆಮಿಕಲ್ ಹಾಕಿ ತಿಂತಾ ಇದ್ದೀವಿ ಹೊರತು ಯಾವುದನ್ನು ಇದ್ರಾಗ ಬಂದಿಲ್ಲ, ಪ್ಯೂರಿಟಿ ಇಲ್ಲ ಇವತ್ತು. ದಯವಿಟ್ಟು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಶುಂಠಿ ಬೀಜ ಬಿತ್ತನೆ ಮಾಡೋರಿಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ. 1 ಅಡಿ ಬಿತ್ತನೆಗಿರಲಿ, ಜಿಗ್ಜಾಗ್ ಟೈಪಲ್ಲಿ ಬಿತ್ತನೆ ಮಾಡಿ. ಅದಾದಮೇಲೆ ಮಧ್ಯ ಬೇಕಾದ್ರೆ ನೀವು ಸೊಪ್ಪು ಚೆಲ್ಕೊಬೋದು. ಆದಷ್ಟು ಗಬೆ ಇರಬೇಕು, ಅದಕ್ಕೆ ಗಬೆ ಚೆನ್ನಾಗಿ ಬರ್ತದೆ. ಇದು ಕ್ರಮೇಣವಾಗಿ ಶುಂಠಿ ಮೊಳಕೆ ಆದಮೇಲೆ ಈ ಥರ ದಿಬ್ಬ ಮಾಡಿ, ಏನು 2 ಅಡಿ ಗ್ಯಾಪ್ ಕೊಟ್ಬಿಟ್ಟು ಈ ಥರ ದಿಬ್ಬದಲ್ಲಿ ಮಾಡಿದಷ್ಟು ಏನಪ್ಪ ಅಂತಂದರೆ ನಿಮ್ಗೆ ಇಳುವರಿ ಜಾಸ್ತಿ ಆಗ್ತದೆ. ಜಿಗ್ಜಾಗ್ ಟೈಪಲ್ಲಿ ಕೊಡೋದು ಏನಪ್ಪ ಅಂದರೆ ಶುಂಠಿಗೆ ಮಣ್ಣು ಕೊಟ್ಟಾಗ ಮರಿಗಳ ಸಂಖ್ಯೆ ಚೆನ್ನಾಗಿ ಬರ್ತದೆ. ಆದಷ್ಟು ಇದನ್ನು ಯುಟಿಲೈಸ್ ಮಾಡ್ಕೊಂಡು ಮಾಡಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಿಮ್ಗೆ ಏನಾನ ಸಮಸ್ಯೆಗಳು ಅಥವಾ ಏನಾನ ಕ್ಲಿಯರಿಟಿ ಗೊತ್ತಾಗಿಲ್ಲ ಅಂದರೆ ಕಾಲ್ ಮುಖಾಂತರ ತಿಳಿಸ್ಕೊಡ್ತೀವಿ. ಅಥವಾ ನಿಮ್ಮ ಭಾಗದಲ್ಲಿ ಈಗ ನಾಳೆ ಚಿಕ್ಕಮಂಗ್ಳೂರು, ಕಡೂರು ಆ ಭಾಗದಲ್ಲಿ ಫೀಲ್ಡ್ ವಿಸಿಟು ಮತ್ತು ಅಲ್ಲಿನ ಒಂದು ಸುಮಾರು ಜನ ರೈತರುಗಳು ಕರೆದಿದ್ದಾರೆ. ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಆಮೇಲೆ ಯಾವ ರೀತಿ ಬೀಜೋಪಚಾರ ಮಾಡಬೇಕು ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾಳೆ ಚಿಕ್ಕಮಂಗ್ಳೂರು, ಕಡೂರು ಆ ಭಾಗದಲ್ಲಿ ಬರ್ತಾ ಇದ್ದೀವಿ. ಸಿಗೋವಂಥ ರೈತರು ದಯವಿಟ್ಟು ಚಿಕ್ಕಮಂಗ್ಳೂರಾದರೂ ಸಿಗಿ ಅಥವಾ ಕಡೂರಲ್ಲಾದರೂ ಸಿಗಿ, ಕೂತು ಮಾತಾಡೋಣ. ನಿಮ್ಗೆ ಏನು ಸಮಸ್ಯೆ ಇದೆ ಬಗೆಹರಿಸ್ಕೊಳ್ಳಿ. ದಯವಿಟ್ಟು ಸುಮ್ಮನೆ ಎಲ್ಲ ಥರದ ಅನ್ಎಜುಕೇಟೆಡ್ಗಳ ಥರ ಕೆಲಸ ಮಾಡಬೇಡ್ರಿ, ರಾಸಾಯನಿಕ ಅತಿಯಾಗಿ ಕೊಡಬೇಡ್ರಿ. ಶುಂಠಿ ಬೀಜನ ದಯವಿಟ್ಟು ಒಳ್ಳೆ ಬೀಜಗಳು ತರ್ರಿ. ರೋಗ ನಿರೋಧಕಗಳನ್ನ ಹೆಚ್ಚಿಸ್ಕೊಳ್ಳೋಂಥ ಜೀವಾಣುಗಳನ್ನ ಕೊಡೋಣ ಫಸ್ಟು, ಅದರಿಂದ ಚೆನ್ನಾಗಿ ಬೆಳೆ ಮಾಡ್ಬೋದು.
ಆದಷ್ಟು ರಾಸಾಯನಿಕ ಕಮ್ಮಿ ಮಾಡಿ ಅಂತ ಕೇಳ್ಕೊಂತಿದ್ದೀನಿ. ನೀವು ಹೆಚ್ಚು ದನಿನ ಗೊಬ್ಬರ ಕೊಟ್ಟರು ನಡೆಯೋದು, 5 ಟ್ರ್ಯಾಕ್ಟರ್ ಕೊಡಬೇಕು ಅಂತೇನಿಲ್ಲ, 10 ಟ್ರ್ಯಾಕ್ಟರ್ ಕೊಟ್ಟರು ಮಾಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ರೈತರು ಎರೆಹುಳದ ಗೊಬ್ಬರ ಏನೋ ಸಿಗಂಗಿದ್ರೆ ನೀವು 45 ದಿವಸಕ್ಕೆ ಏನು ಏರು ಮಡಿ ಮಾಡ್ತಿರಲ್ಲ, ಈಗ ಶುಂಠಿ ಉಟ್ಬಳ್ಳಿ ಆದಮೇಲೆ ಈ ಥರ ಬೆಡ್ ಮಾಡ್ತೀವಲ್ಲ, ಈ ಬೆಡ್ ಮಧ್ಯಕ್ಕೆ ಎರೆಹುಳದ ಗೊಬ್ಬರ ಸಿಕ್ಕಿದ್ರೆ ಗೊಬ್ಬರ ಕೊಡ್ಬೋದು. ಅಥವಾ ಸಿಕ್ಕಿಲ್ಲ ಅಂತ ರೈತರಿಗಾದರೆ ಕೆಲವು ರೈತರಿಗೆ ಕುರಿ ಗೊಬ್ಬರ ಸಿಗುತ್ತೆ. ಕುರಿ ಗೊಬ್ಬರ ಕೊಟ್ಟರೆ ಏನಪ್ಪ ಅಂದರೆ ಅದು ಲಾಂಗಾಗಿ ಡೈಜೆಷನ್ ಮಾಡ್ತದೆ ಭೂಮಿಲಿ. ಶುಂಠಿ ಏನು ಮಾಡ್ತದೆ ಅದ್ರ ಮೇಲೆ ಬೆಳವಣಿಗೆ ಆಗ್ತಾ ಏನು ಮಾಡ್ತದೆ, ಅದು ನ್ಯೂಟ್ರಿಷನ್ ಅಂಶ ಚೆನ್ನಾಗಿ ಎತ್ಕೊಳ್ಳುತ್ತೆ, ಚೆನ್ನಾಗಿ ಬೆಳೆ ಬರುತ್ತೆ ಅಂತ ಹೇಳ್ತಿದ್ದೀನಿ. ಈ ಮುಖಾಂತರ ನಿಮ್ಗೆ ಎಲ್ಲ ಥರ ಮಾಹಿತಿ ತಿಳಿಸ್ಕೊಡೋಕೆ ರೈತ ಜನ್ಯ ಸಪೋರ್ಟಿಂಗ್ ಇದೆ. ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡಿ, ಎಷ್ಟು ಥರ ಬೇಕಾದ್ರೂ ಮಾಹಿತಿ ಕೇಳ್ಬೋದು. ಯಾವ್ಯಾವ ರೀತಿ ಯಾವ್ಯಾವ ಬೆಳೆ ಕ್ರಾಪ್ ಏನೇನು ಮಾಡ್ಬೋದು ಅಥವಾ ಇಂಟರ್ ಕ್ರಾಪ್ ಏನೇನು ಮಾಡ್ಬೋದು ಅಂತ ಎಲ್ಲ ಮಾಹಿತಿನೂ ಕೊಡ್ತಿದ್ದೀವಿ. ದಯವಿಟ್ಟು ಫಾಲೋಅಪ್ ಆಗಿ ಈ ಮುಖಾಂತರ ನಿಮ್ಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ನಮಸ್ಕಾರ ಸ್ನೇಹಿತರೆ.